ಮಲ್ಲಾಪುರ ಎಂಬ ಹಳ್ಳಿಯಲ್ಲಿ ರಂಗಪ್ಪ ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ಒಂದು ಚಿಕ್ಕ ಹೊಲ, 2 ಎತ್ತುಗಳು ಮತ್ತು ಒಂದು ಹಳೆಯ ಮನೆ ಮಾತ್ರ ಇತ್ತು. ಆದ್ರೆ ಅವನು ತುಂಬಾ ಪರಿಶ್ರಮಿ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಒಂದು ವರ್ಷ ಮಳೆ ಚೆನ್ನಾಗಿ ಬಂತು. ರಂಗಪ್ಪ ತನ್ನ ಹೊಲದಲ್ಲಿ ಅಕ್ಕಿ ಬೆಳೆದಿದ್ದ. ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಹಳ್ಳಿಯವರು ಎಲ್ಲರೂ ಅವನ ಹೊಲ ನೋಡಿ ಆಶ್ಚರ್ಯಪಟ್ಟರು. ರಂಗಪ್ಪನ ಹೆಂಡತಿ ಲಕ್ಷ್ಮಿ ಸಂತೋಷದಿಂದ ಹೇಳಿದಳು. ಈ ಬಾರಿ ನಮ್ಮ ಕಷ್ಟಗಳೆಲ್ಲ ಮುಗಿಯುತ್ತವೆ, ಸಾಲವನ್ನೂ ತೀರಿಸಬಹುದು. ಹೌದು ಲಕ್ಷ್ಮಿ, ದೇವರು ನಮ್ಮ ಮೇಲೆ ಕರುಣೆ ತೋರಿದ್ದಾನೆ. ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಒಂದಿರಾತ್ರಿ ಭಾರೀ ಗಾಳಿ ಮತ್ತು ಮಳೆ ಆರಂಭವಾಯಿತು. ಮಿಂಚು, ಗುಡುಗು ತುಂಬ ಜೋರಾಗಿತ್ತು. ರಂಗಪ್ಪ ಕಳವಳದಿಂದ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ. ಬೆಳಿಗ್ಗೆ ಅವನು ಹೊಲಕ್ಕೆ ಹೋದಾಗ ಅವನ ಕಣ್ಣು ನೀರಾಯಿತು. ಭಾರೀ ಮಳೆಯಿಂದ ಸಂಪೂರ್ಣ ಬೆಳೆ ನೆಲಕ್ಕುರುಳಿತ್ತು. ನೀರು ಹೊಲವನ್ನೆಲ್ಲ ಮುಚ್ಚಿತ್ತು. ರಂಗಪ್ಪ ದುಃಖದಿಂದ ನೆಲದ ಮೇಲೆ ಕುಳಿತುಕೊಂಡ. 1 ವರ್ಷದ ಪರಿಶ್ರಮ ಒಂದೇ ರಾತ್ರಿ ಹಾಳಾಯಿತು ದೇವ್ರೆ. ಈಗ ನಾನು ಏನ್ ಮಾಡ್ಲಿ? ಅವನ ಸಾಲ ಕೊಟ್ಟ ಸೇಠ್ ಮನೆಗೆ ಬಂದ. ರಂಗಪ್ಪ, ನನ್ನ ಹಣ ಬೇಗ ಕೊಡು, ಇಲ್ಲದಿದ್ದರೆ ನಿನ್ನ ಹೊಲವನ್ನು ತೆಗೆದುಕೊಳ್ಳುತ್ತೇನೆ. ರಂಗಪ್ಪ ಕೈಜೋಡಿಸಿ ಕೇಳಿಕೊಂಡ. ಸ್ವಲ್ಪ ಸಮಯ ಕೊಡಿ ಸೇಟ್ರೆ, ಈ ಬಾರಿ ಬೆಳೆ ಹಾಳಾಗಿದೆ. ಆದರೆ ಸೇಠ್ ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಕೆಲ ದಿನಗಳ ನಂತರ ಮತ್ತೊಂದು ದುಃಖದ ಘಟನೆ ನಡೆಯಿತು. ರಂಗಪ್ಪನ ಎತ್ತುಗಳಲ್ಲಿ ಒಂದು ಅನಾರೋಗ್ಯದಿಂದ ಸತ್ತುಹೋಯಿತು. ಈಗ ಅವನಿಗೆ ಹೊಲ ಉಳುಮೆ ಮಾಡುವುದು ಕಷ್ಟವಾಯಿತು. ಲಕ್ಷ್ಮಿ ಕಣ್ಣೀರು ಹಾಕುತ್ತಾ ಹೇಳಿದಳು. ನಮ್ಮ ಅದೃಷ್ಟವೇ ಹೀಗಾಗಿದೆ ಅನಿಸುತ್ತದೆ. ರಂಗಪ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಹೇಳಿದ. ಅಳುವುದರಿಂದ ಏನೂ ಆಗುವುದಿಲ್ಲ, ಮತ್ತೆ ಪರಿಶ್ರಮ ಮಾಡೋಣ. ಅವನು ಹಳ್ಳಿಯವರ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡಲು ಆರಂಭಿಸಿದ. ದಿನವಿಡೀ ದುಡಿದು ಸ್ವಲ್ಪ ಸ್ವಲ್ಪ ಹಣ ಉಳಿಸುತ್ತಿದ್ದ. ಒಂದು ದಿನ ಹಳ್ಳಿಯ ಹಿರಿಯ ವ್ಯಕ್ತಿ ರಂಗಪ್ಪನ ಪರಿಶ್ರಮ ನೋಡಿ ಹೇಳಿದರು. ರಂಗಪ್ಪ, ನೀನು ಒಳ್ಳೆಯ ಮನುಷ್ಯ. ಕಷ್ಟ ಬಂದರೂ ಧೈರ್ಯ ಕಳೆಕೊಳ್ಳಿಲ್ಲ. ದೇವರು ಖಂಡಿತ ನಿನ್ನನ್ನು ಕಾಪಾಡುತ್ತಾನೆ. ಕೆಲ ತಿಂಗಳ ನಂತರ ಸರ್ಕಾರದಿಂದ ರೈತರಿಗೆ ಸಹಾಯಧನ ದೊರೆಯಿತು. ರಂಗಪ್ಪನಿಗೂ ಹಣ ಸಿಕ್ಕಿತು. ಅವನು ಹೊಸ ಎತ್ತನ್ನು ಖರೀದಿಸಿ ಮತ್ತೆ ಕೃಷಿ ಆರಂಭಿಸಿದ. ಈ ಬಾರಿ ಅವನು ಇನ್ನಷ್ಟು ಶ್ರಮಪಟ್ಟ. ಕೊನೆಗೆ ಅವನ ಜೀವನ ನಿಧಾನವಾಗಿ ಸುಧಾರಿಸತೊಡಗಿತು. ಕಷ್ಟಗಳು ಜೀವನದಲ್ಲಿ ಎಲ್ಲರಿಗೂ ಬರ್ತವೆ. ಆದರೆ ಧೈರ್ಯ ಮತ್ತು ಪರಿಶ್ರಮ ಇದ್ದರೆ ದುರಾದೃಷ್ಟವನ್ನು ಗೆಲ್ಲಬಹುದು.